ಕಚೇರಿ ತಯಾರಿ ಮಾಡಬೇಕಲ್ಲ, ಇನ್ನೆಲ್ಲ ಮುಂದೆ ಸಾರ್ವಜನಿಕ ಭೇಟಿ MP ಕಚೇರಿಲಿ ಆಗಬೇಕು. ಸೊ ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲೇನೋ ಮಾಡಬೇಕಂತ ಇವತ್ತು ವಿಸಿಟ್ ಮಾಡಿದ್ದೀವಿ ಅಷ್ಟೇ. ಮುಂಚೆ ಇದ್ದಲ್ಲೇ ಕಂಟಿನ್ಯೂ ಮಾಡೋದು? ಮುಂಚೆ ಅದು MP ಕಚೇರಿ ಅಂತ ಇದ್ದಾರೆ, ಅದನ್ನೇ ಮುಂದುವರಿಸ್ಬೇಕಷ್ಟೆ. ಈಗ ರಾಜ್ಯದಲ್ಲಿ ಸರ್ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ. ಮಠಾಧೀಶರು ಬಹಿರಂಗವಾಗಿ ಇಲ್ಲ, ಅದಕ್ಕೆ ನಿನ್ನೆ ಅವರು ಹೇಳಿದರು, ಇಡೀ ಎಲ್ಲರೂ ಹೇಳೋದು ಮುಗೋದಾಗೈತಿ, ಇನ್ನು ಮತ್ತೆ ಅದನ್ನು ರಿಪೀಟ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ. ನಿನ್ನೆ ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ. ಸೊ ಅದು ಮುಗಿದೋದೇ ದಿವಸ ಅದನ್ನು ಮತ್ತೆ ಮುಂದುವರಿಸೋದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಮತ್ತೆ ವಿಚಾರಗಳಿದೆ. ಬೇರೆಯವರು ಸೈಲೆಂಟ್ ಆಗಿದ್ದಾರೆ. ಸ್ವತಃ DK ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದರು. ಆದರೆ ಇವತ್ತು DK ಸುರೇಶ್ವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗೆ ಅಧಿಕಾರ ಇದೆ, 30 ಜನ ಮಂತ್ರಿಗಳಿದ್ದಾರೆ, ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡ್ಬೋದು, ಮಾಡ್ಕೊಳ್ಳಿ. ಇಲ್ಲ, ಅದು ಮುಗಿದೋದಿದ್ದೆ, ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಅದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ. ಅದು ಹೈಕಮಾಂಡ್ ಇದೆ, ಪಕ್ಷ ಇದೆ, ಅವ್ರ ತೀರ್ಮಾನ. ಅದು ಯಾರೂ ಎಲ್ಲೇ ಮಾಡಲಿಕ್ಕಾಗಲ್ಲ. ಪಕ್ಷದ ತೀರ್ಮಾನ ವರಿಷ್ಠರಿದ್ದಾರೆ, ಶಾಸಕಾಂಗ ಪಕ್ಷ ಇದೆ, ಅವರು ಮಾಡ್ತಾರೆ. ಸೊ ಅಲ್ಲೇ ತೀರ್ಮಾನ ಆಗಬೇಕು, ಅಲ್ಲೇ ಚರ್ಚೆ ಆಗಬೇಕು, ಅದಕ್ಕೆ ಮಹತ್ವ ಇರ್ತೈತಿ. ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ, ಯಾವುದೋ ಸಭೆಯಲ್ಲಿ, ಯಾವುದೋ ಸಮಾರಂಭದಲ್ಲಿ ಅಥವಾ ನಾವು ವೈಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮಹತ್ವ ಇಲ್ಲ ರೀ. ಸರ್, ಎಲ್ಲ ಒಂದು ಕಡೆ DCMಗಳು ಹೆಚ್ಚಳ ಆಗಬೇಕು ಅನ್ನೋಂಥದ್ದು ಬೇಡಿಕೆ ಸರಿನಾ? ಇಲ್ಲ, ಅದು ಮುಗಿದೋದದ್ದೇ. ಅದನ್ನು ಕೂಡ ವರಿಷ್ಠರು ತೀರ್ಮಾನ ಮಾಡಬೇಕು, ನಾವು ಹೇಳಲಿಕ್ಕಾಗೋಲ್ಲ. ಅದು ಚುನಾವಣೆ ಮುಂಚೆದಲ್ಲಿ ಕೂಗಿತ್ತು, ಅದು ಹೇಳ್ತಾಯಿದ್ರು. ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು. ಇಲ್ಲ, ಅದಕ್ಕೆಲ್ಲ ಹಾಗೆ ಹೇಳಕ್ಕೆ ಅವ್ರು ನೀವು ಇದನ್ನ ಏನಾರು ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲೇ ಬರ್ತೈತೆ. ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು. ಯಾರು ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿಗೆ, ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ, ನನಗಲ್ಲ. ನಮ್ಮದೇನಿದ್ರು ಅಭಿವೃದ್ಧಿ, ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ. ನೇರ ಪ್ರಶ್ನೆ ಸರ್, ಈ ಹಿಂದೆ ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅಂತ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ, ಸನ್ನಿವೇಶ, ಅವಾಗ ಕ್ಲೇಮ್ ಮಾಡೋಣ. ಸರ್, ಬಹುಜನಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲಾ ಅದಿದೆ, ನಮ್ಮದು ಕೂಡ ಡಿಮಾಂಡ್ ಇದೆ. ನಾವು ಸಾಕಷ್ಟು ಸರಿ ಅದರ ಪರವಾಗಿ ದನಿ ಎತ್ತಿದ್ದೀವಿ. ಆಗಲೇಬೇಕಂತ. ಬರಲಿ, ಅವಕಾಶ ಬಂದಾಗ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡೋಣ. ಬಂದೇ ಬರ್ತೈತಿ, ನಮಗೆ ವಿಶ್ವಾಸ ಇದೆ. ಆದರೆ ವೇಟ್ ಮಾಡಿ. ನಿಮಗೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ವಿಚಾರದಾಗ, ಯಾಕಂದರೆ ಅದು ವೇಟ್ ಮಾಡ್ಬೇಕು ರೀ. ಯಾಕಂದರೆ ಕೊಟ್ಟಿದ್ದಾರೆ, ಈಗ ನಿರೀಕ್ಷೆಗಳು ಹೆಚ್ಚಿದ್ವು ಸರಿ, ಬಂದೇ ಬರ್ತೈತೆ ಅದು. ಆದರೆ ವೇಟ್ ಮಾಡಬೇಕು. ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ ಎಲ್ಲರೂ.